ಇಲ್ಲ. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನ ಸೊಸೈಟಿಯಲ್ಲಿ ತಪ್ಪದಾರಿಗೆ ನಾವೇ ಕಳಿಸ್ಬಿಟ್ರೆ ಅದು ತಪ್ಪಾಗ್ತದೆ. ಅವಾಗ ಏನಾಯ್ತು, ನನ್ನ ರಿಸಲ್ಟ್ ಬಿತ್ತು 20% ಬಿತ್ತು. ನಾವು 20% ಗ್ರೇಸ್ ಕೊಟ್ವಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಬೇಜಾರಾದ್ರು, ನನ್ನ ಇಲಾಖೆ ಮೇಲೆ. ನಾವು ಹೋಗಿ ಕೈ ಮುಗ್ದು ಕೇಳ್ಕೊಂಡೆ, ಸರ್ ತಪ್ಪು ಫಸ್ಟ್ ತಂದೆ ತಾಯಿಯವರಿಂದ, ನನ್ನ ಇಲಾಖೆಯಿಂದ, ಟೀಚರ್ಸಿಂದ ಮತ್ತು ನನ್ನಿಂದ ಇರ್ಬೋದು. ಅದನ್ನು ಶಿಕ್ಷೆ ಮಕ್ಕಳಿಗೆ ಕೊಡೋದು ಬೇಡ ಸರ್, ಅವಕಾಶಗಳನ್ನು ಕೊಡೋಣ. ಮಕ್ಕಳಿಗೆ ಈ ವರ್ಷ ಮಾತ್ರ ನೀವು ಗ್ರೇಸ್ ಕೊಡಿ, ಮುಂದಿನ ವರ್ಷದಿಂದ ಬೇರೆ ಏನೋ ಒಂದು ಯೋಜನೆ ತರ್ತಾ ಇದ್ದೀನಿ ಎಂದು ಅವ್ರ ಹತ್ರ ಮಾತಾಡಿದಾಗ, ಕರೆಕ್ಟ್ ಇದು ಒಳ್ಳೆ ಐಡಿಯಾ, ಬಟ್ ದಿಸ್ ಇಸ್ ದ ಲಾಸ್ಟ್ ಇಯರ್, ಯು ವಿಲ್ ನಾಟ್ ಗಿವ್ ಎನಿ ಗ್ರೇಸ್ ಫಾರ್ ಎನಿಬಡಿ. ಅಂದರೆ ಪಾಸ್ ಆಗದೆ ಇರೋರಿಗೆ ಮಾತ್ರ ಗ್ರೇಸ್ ಕೊಟ್ಟಿದ್ದೆ, ಎಲ್ಲರಿಗೂ ಅಲ್ಲ. ಅದಾದಮೇಲೆ 3 ಎಕ್ಸಾಮಲ್ಲಿ ನೀವು ನಂಬಲ್ಲ, ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ಮಕ್ಕಳು ಯಾರು ನಾಟ್, ಆಮೇಲೆ ಅವ್ರನ್ನ ಫೇಲ್ ಅಂತ ಹೇಳಲ್ಲ, ನಾಟ್ ಎಟ್ ಪಾಸ್ಟ್. ಎಂತ ಅನ್ಯಾಯ ಸರ್, ನಮ್ ಜಮಾನದಲ್ಲೆಲ್ಲ ಓ ಫೇಲು ಅಂತ ಇದ್ರು. ಅಯ್ಯ, ನಾನು ಸಿಕ್ಕಾಕೊಂಡವನೇ, ಅದಕ್ಕೆ ನನಗೆ ಈ ಬುದ್ಧಿ ಬಂದಿರೋದು. ನೀವೇನಾದ್ರು ಅನುಭವಗಳನ್ನ ನಾವು ಕೊಟ್ಟಾಗ, ಅವಕಾಶಗಳನ್ನ ಕೊಟ್ಟಾಗ ಈ ದೇಶದ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಯಾರಾದ್ರೂ ಫೇಲ್ ಆದ್ರೆ ಮಕ್ಕಳು, ನಾನು ಹೇಳ್ತೀನಿ ಮಕ್ಕಳಲ್ಲ, ಅದು ಫೇಲು. ನಮ್ಮ ಸಿಸ್ಟಮು, ನಮ್ಮ ಸೊಸೈಟಿ, ನಮ್ಮ ಟೀಚರು, ನಾನು, ನಮ್ಮ ವ್ಯವಸ್ಥೆ ಫೇಲ್ ಆಗುತ್ತೆ ಹೊರತು ಮಕ್ಕಳು ಯಾವತ್ತೂ ಕೂಡ ಫೇಲ್ ಆಗೋದಿಲ್ಲ. ಅದನ್ನ ಮಾಡ್ಬೇಕಂದ್ರೆ ಚಾಲೆಂಜಿಂಗ್ ಆಗಿ ತಗೋಬೇಕಂದ್ರೆ ಅವಕಾಶಗಳನ್ನು ಕೊಡಬೇಕು. ಉದಾಹರಣೆ ಕೊಟ್ಬಿಡ್ತೀನಿ. ಏನಾಯ್ತು ಅಂತ ಹೇಳಿದ್ರೆ 3 ಎಕ್ಸಾಮ್ ಪಾಲಿಸಿ ಮಾಡಿದೆ. 25 ದಿವಸದೊಳಗೆ ಸೆಕೆಂಡ್ ಎಕ್ಸಾಮ್, ಮತ್ತೆ 25 ದಿವಸದೊಳಗೆ ಥರ್ಡ್ ಎಕ್ಸಾಮ್ ಮಾಡಿದೆ. 2 ತರ, ಒಂದು ನಾಟ್ ಎಟ್ ಪಾಸ್ಡು, ಇನ್ನೊಬ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಈಗ PUCಯಲ್ಲಿ ಇಂಜಿನಿಯರಿಂಗಿಗೆ 50% ಮಿನಿಮಮ್ ಬೇಕು, ನಿಮಗೆ ನೀಟ್ ಎಕ್ಸಾಮಿಗೆ ಬರಬೇಕು, ಮ್ಯಾಕ್ಸಿಮಮ್ ಮಿನಿಮಮ್ ಬೇಸ್, ಇಲ್ಲಾಂದ್ರೆ 80%. ಅರೆ ನಂಗೆ 80% ಬರಬೇಕಾಗಿತ್ತು, ನನಗೆ 70 ಬಂತು. ಅವ್ರಿಗೂ ಕೂಡ ಸೆಕೆಂಡ್ ಎಕ್ಸಾಮ್ ಇದೆ, ಥರ್ಡ್ ಎಕ್ಸಾಮ್ ಇದೆ. ಆದರೆ SSLCಯಲ್ಲಿ ವಿ ಹ್ಯಾವ್ ಬ್ರೋಕನ್ ಎ ರೆಕಾರ್ಡ್ ಫಾರ್ ದ ಫಸ್ಟ್ ಟೈಮ್ ಓನ್ಲಿ. ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ 1,16,000 ಮಕ್ಕಳು ಯಾರು 1 ವರ್ಷ 10ನೇ ಕ್ಲಾಸಲ್ಲಿ ಕೂತ್ಕೊಳ್ಬೇಕಾಗಿತ್ತು, ಅದೇ ವರ್ಷ ಕಾಪಿ ಹೊಡಿದೆ 25 ದಿವಸದೊಳಗೆ ಮತ್ತೆ ಓದಿ ಪಾಸ್ ಆಗಿ ಇವತ್ತು 11ನೇ ಕ್ಲಾಸಿಗೆ ಅಂದ್ರೆ PUCಗೆ ಹೋಗಿದೆ. ಇದು ಒಳ್ಳೆ ಕೆಲಸ, ಹೌದು ಅಲ್ವೋ? ಟೀಕಾ ಟಿಪ್ಪಣಿ ಇದಕ್ಕೆ ಮಾಡಿ, ಟೀಕಾ ಟಿಪ್ಪಣಿದಾರರಿಗೆ ಹೇಳೋದು ನಾನು, ಯಾಕೆಂದ್ರೆ ಮನಸ್ಸಿಗೆ ನೋವಾಗ್ತದೆ. ಇದಾದ ಮೇಲೆ PUCಯಲ್ಲಿ ಇದೇ ತರ 1,16,000, PUCಯಲ್ಲಿ 56,000 ಮಕ್ಕಳು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ, ಮತ್ತೆ ನಾವು ಈಗ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಮಕ್ಕಳಿಗೆ ನೀಟು CET ಕೋಚಿಂಗ್ ಎಲ್ಲ ಕೊಡ್ತಾ ಇದೀವಿ, ಆನ್ಲೈನ್ ಕೋಚಿಂಗ್. ಟೆಂಡರ್ ಇದ್ದಿದ್ದು 12.25 ಕೋಟಿ, ನಾವು ಟೆಂಡರ್ ಅದು ಓಪನ್ ಆದಾಗ ಬರೀ 6.25 ಕೋಟಿ, ಇನ್ನೂ 6.25 ಕೋಟಿ ಎಕ್ಸ್ಟ್ರಾ ಇದೆ ನನ್ನ ಹತ್ರ ದುಡ್ಡು. ಇವತ್ತು ರಾಜ್ಯದಲ್ಲಿ ನೀವು ಮಕ್ಕಳನ್ನ ಎಂತ ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೋಚಿಂಗ್ ಕಳಿಸ್ತೀರಲ್ಲ, ಎಷ್ಟು ಕೊಡ್ತೀರಾ ನೀವು? 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ. ಆದ್ರೆ ಇವತ್ತು ನಮ್ಮ ಸರ್ಕಾರ, ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಸರ್ಕಾರ, ಇವತ್ತು ನಾವು ಫ್ರೀ ಆಗಿ ಅದನ್ನ ಆನ್ಲೈನ್ ಕೋಚಿಂಗ್ ಬೆಳಗ್ಗೆ 9 to 5, 9 to 10, ಮಧ್ಯಾಹ್ನ 3 to 4. ಆಮೇಲೆ ಗೋರಖ್ಪುರ್ ಎಲ್ಲೋ ಗೌರಿಬುದ್ನೂರಿನ ಒಂದು ಮಗು, ಅವರು ಕೂಡ ಎಂಡೋರ್ಸ್ ಮಾಡಿದ್ರು. ಇವತ್ತು ಈ ವ್ಯವಸ್ಥೆಯಲ್ಲಿ ನಾನು IITಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಕೆಲಸ, ಹೌದು? ಅದಕ್ಕೆ 3 ಎಕ್ಸಾಮ್ ಪಾಲಿಸಿನ ನಮ್ದಾಯ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು CBSE ಆಗ್ಲೇ ಅವ್ರು ಕಾಪಿ ಮಾಡಿದ್ದಾರೆ. ಈ ವರ್ಷದಿಂದ 2 ಎಕ್ಸಾಮ್ ಪಾಲಿಸಿ ಮಾಡಿದ್ರು. 3 ಎಕ್ಸಾಮ್ ಪಾಲಿಸಿನ ಮುಂದೆ ನೋಡೋಣ, ಅದನ್ನ 2ನ ಏನ್ ಮಾಡ್ಬೇಕು ಅಂತ. ನಮ್ಮ ಗುಣಮಟ್ಟ ಇಂಪ್ರೂವ್ ಆದಾಗ, ಗುಣಮಟ್ಟ ಇಂಪ್ರೂವ್ ಆಗದೆ ಇರೋದಕ್ಕೆ ಟೀಚರ್ಸ್ ಕೊರತೆ ಇದೆ, ನಮ್ಮ ಶಿಕ್ಷಣ ಕೊರತೆ ಇದೆ, ಕ್ವಾಲಿಟಿ ಕೊರತೆ ಇದೆ. ಅಲ್ಲಿಗೆ ಬರ್ತಾ ಇದೆ. ಒಂದು ಪ್ರಮುಖವಾದ ಪ್ರಶ್ನೆ ಇತ್ತು. ನೀವು ಒಳ್ಳೆ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ನಾವು ಹೊಗಳ್ತೀವಿ, ಅದು ಸರಿಯಾದ ಕೆಲಸ ಅಂತ ಹೇಳ್ತೀವಿ. ಆದ್ರೆ ನೋಡಿ, ಈ ಜಾತಿ ಗಣತಿ ಮಾಡ್ತಾ ಇದೆ ಸರ್ಕಾರ. ಜಾತಿ ಗಣತಿಗೆ ಪಾಪ ಶಿಕ್ಷಕರನ್ನ ಅದು ಎಷ್ಟು ಕೆಟ್ಟದಾಗಿ ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಾನು ಇದಕ್ಕೆ ಮಧು ಬಂಗಾರಪ್ಪನವ್ರನ್ನ ಬ್ಲೇಮ್ ಮಾಡ್ಬೇಕಾ ಅಥವಾ ಸರ್ಕಾರನೇ ಬ್ಲೇಮ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ. ಆದ್ರೆ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿದೆ, ಒಬ್ರು ಟೀಚರ್ಗೆ ಜಾತಿ ಗಣತಿ ಮಾಡಕ್ ಹೋದಾಗ. ಅಲ್ದು ಒಂದು ಮನೆ ಇಲ್ಲಿದ್ರೆ ಇನ್ನೊಂದು 30-40 ಕಿಲೋಮೀಟರ್ ನಂತರ ಇನ್ನೊಂದು ಮನೆ. ಯಾಕೆ ಸರ್ ಎಲ್ಲದಕ್ಕೂ ಟೀಚರ್ಸ್ನೇ ತಗೋತಾರೆ? ನೀವು ಕೇಳಲ್ವಾ ಸರ್? ನನ್ನ ಇಲಾಖೆಯಿಂದ ನಾನು ಕೊಡಕ್ ಆಗಲ್ಲ ಟೀಚರ್ಸ್ನ, ನೀವು ನಮ್ಮನ್ನು ಗೊಳೇಬೇಡಿ. ಮೊದಲೇ ಸಂಖ್ಯೆ ಕಡಿಮೆ. ಫಸ್ಟೇ ನಾನು ಇದನ್ನ ಯಾರು ಆ ಟೀಚರ್ಸ್, ಗುರುಗಳು, ಯಾಕೆಂದ್ರೆ ಗುರುಗಳು ಅಂದ್ರೆ ತಂದೆ ತಾಯಿ ಸಮಾನ. ಅವರು ಏನು ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರ ಕುಟುಂಬಕ್ಕೆ ಅವರಿಗೆ ನಾವು ಸಾಂತ್ವನ ಹೇಳ್ತಕ್ಕಂಥದ್ದು ದೇವ್ರ ಶಕ್ತಿ ಕೊಡ್ಲಿ ಒಂದು ಕಡೆಗೆ. ನಮ್ಮ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಾಳೆ ಏನಾದರೂ ಸಮೀಕ್ಷೆ ಮಾಡಿದರೆ, ಯಾವುದೇ ಥರದ ಸಮೀಕ್ಷೆ, ಟೀಚರ್ಸೇ ದೇ ಆರ್ ದ ಬೆಸ್ಟ್. ಅವ್ರು ಬಿಟ್ಟರೆ ಇನ್ಯಾವುದೂ ವ್ಯವಸ್ಥೆ ಸಿಗೋದಿಲ್ಲ. ನಾನು ಈ ವ್ಯವಸ್ಥೆ ಬಂದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಕೂಡ ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಟೀಚರ್ಸ್ ಕೊಡೋದಿಲ್ಲ ಹೇಳಿದೆ. ಅದಾದ್ಮೇಲೆ ಆಯ್ತು, ಔಟ್ಸೋರ್ಸ್ ಮಾಡೋಣ, ಔಟ್ಸೋರ್ಸ್ ಮಾಡಿಬಿಟ್ಟು ಬೇರೆಯವರಿಗೆ ಕೊಟ್ಬಿಡೋಣ ಅಂತೇಳಿ ಚರ್ಚೆ ಆಯ್ತು. ಅದಾದ್ಮೇಲೆ ಆಯೋಗ ಡಿಂಟ್ ಅಕ್ಸೆಪ್ಟ್.
ಆಯೋಗ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ನೀವು ತಿಳ್ಕೊಳ್ಬೇಕು. ಅದು ಸರ್ಕಾರ ಅಲ್ಲ. ಸರ್ಕಾರ ರಚಿಸಿರ್ತಕ್ಕಂಥ ಒಂದು ಆಯೋಗ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ. ಸೋಷಿಯೋ ಎಕನಾಮಿಕಲ್ ಅಂಡ್ ಎಜುಕೇಶನಲ್ ಇದನ್ನ ವ್ಯವಸ್ಥೆಯನ್ನು ತರಬೇಕು, ಸಮಾನತೆಯನ್ನು ತರಬೇಕು. ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು 51ರಲ್ಲಿ ಎಲ್ಲ ರಾಜ್ಯಗಳಿಗೆ ಈ ಸಮೀಕ್ಷೆ ಮಾಡಬೇಕು, ನೀವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ವಿವಿಧ ವ್ಯವಸ್ಥೆಯಲ್ಲಿ ನೀವು ಮಾಡಬೇಕು. ಅವಾಗ್ಲೇ ನೀವು ಎಲ್ಲರಿಗೂ ಸಮಾನತೆಯನ್ನ ಮುಂಚೂಣಿಗೆ ತರ್ತಕ್ಕಂಥ. ಹಿಂದೆ ಹೆಂಗಿತ್ತು, ಬಡವರು ಯಾರು ಇದ್ರು, ಯಾವ ಸಮಾಜದವ್ರು ಇದ್ದು ಅವ್ರನ್ನೆಲ್ಲ ಮುಂಚೂಣಿಗೆ ನಾ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಯಾರು ಟೀಚರ್ ಕಂಪ್ಲೇಂಟ್ ಮಾಡಿಲ್ಲ ಅಮ್ಮ. ಇದು ಮಾಧ್ಯಮದಲ್ಲಿ ಹೇಳಿದೆ ಅಂತ ಹೇಳಿ ನಾನು ದಯವಿಟ್ಟು ಅಲ್ಲ ನಾನು ಹೇಳ್ತೀನಿ ಅಲ್ಲ, ಒಂದ್ ನಿಮಿಷ. ಇದೇ ಟೀಚರು 80% ಮುಗಿಸಿದ್ರಲ್ಲ. ಜನರು ಇಲ್ಲಮ್ಮ, ಜನರು ಇದಕ್ಕೆ ಸಹನೆಯಿಂದ ಬರಬೇಕು. ಜನರು ಇಲ್ಲ ಅದನ್ನ ನೂರಾರಲ್ಲ. ನನ್ನ ಹತ್ರ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ 1,60,000 ಟೀಚರ್ ಹೋದಾಗ ನೀವು 100 ಜನರನ್ನ ತಗೊಂಡು ಬಂದ್ರೆ ತಪ್ಪಾಗ್ತದೆ. ಯಾಕೆ ಅಂತ ಹೇಳ್ತೀನಿ. ಜನರು ಬಂದಾಗ ಅವರಿಗೆ ಮಾನವೀಯತೆ ಅಂತ ಕಾಣ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ದೆ ಇನ್ನೇನಿರ್ತಾರೆ. ಆ ಗುರುಗಳಿಗೆ ನಿಜವಾಗ್ಲೂ ಗೌರವನ ಕೊಡ್ತಾ ಇಲ್ಲ. ಸರ್ಕಾರದ ಕರ್ತವ್ಯವನ್ನೇ ಅದು. ಸಮೀಕ್ಷೆ ಆಗೋದು 21ರಲ್ಲಿ ಆಗ್ಬೇಕಾಗಿತ್ತು, 11ರಲ್ಲಿ ಆಯ್ತು, 2001 ಆಯ್ತು. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳು 91ರಲ್ಲಿ ಆಯ್ತು. ಎಲ್ಲ 21ರಲ್ಲಿ ಆಗ್ಲಿಲ್ಲ. 22, 23, 24 ಸಮೀಕ್ಷೆ ಬಗ್ಗೆ ಅಲ್ಲ ಸರ್. ನನ್ನ ಪ್ರಶ್ನೆ ಇರೋದು ಬೇರೆ ಎಲ್ಲದರಲ್ಲೂ ಕ್ರಾಂತಿಕಾರಕವಾಗಿ ಹೆಜ್ಜೆ ಇಡೋದಕ್ಕೆ ಹೊರಟಿರುವಂತ, ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋ ಅಂತ ಮಧು ಬಂಗಾರಪ್ಪನವ್ರು ಕಡೆ ಪಕ್ಷ ನೀವಾದ್ರೂ ಹೇಳಿ ಎಲ್ಲದಕ್ಕೂ ಟೀಚರ್ಸ್ನೇ ಹಾಕೊಂಡು ಉಜ್ಜುತ್ತೀರಲ್ಲ. ಆಲ್ರೆಡಿ ಕಡಿಮೆ ಅದೇನಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬೇರೆದು ಯಾರನ್ನು ಕೂಡ ಅಥೆಂಟಿಕ್ ಆಗಿರೋದಿಲ್ಲ, ಫಾಸ್ಟ್ ಆಗಿ ಆಗೋದಿಲ್ಲ. ಆಮೇಲೆ ಎಷ್ಟೋ ಒಂದ್ ಕಡೆಗೆ ಈಗ ಫಾರ್ ಎಕ್ಸಾಂಪಲ್ 2.5-3 days ಅಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ 150 ಹೌಸಸ್ನ ಟಾರ್ಗೆಟ್ ಮುಗಿಸ್ಬಿಟ್ರು. ಈ ವ್ಯವಸ್ಥೆ ಯಾರು ಕೊಡೋದು? ಅದನ್ನ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಈಗ ನಿಮ್ಗೆ ಹೇಳ್ತಾರೆ, ನಿಮ್ಮ ಮದುವರಿಗೆ ಹೋಗಿ ಈ ತರ ಎಲ್ಲ ಪ್ರಶ್ನೆ ಕೇಳಬೇಕು, ನಿಮ್ಮ ಕ್ವಾಲಿಟಿ, ನಿಮ್ಮ ಘನತೆ, ನಿಮ್ಮ ವ್ಯವಸ್ಥೆಯನ್ನು ನೋಡಿ ಪ್ರಶ್ನೆಯನ್ನು ಕೇಳ್ತೀರಾ. ಯಾರನ್ನೋ ಬಂದು ಇಲ್ಲಿ ಕೂರಿಸೋದಿಲ್ಲ. ಅದೇ ರೀತಿ ಟೀಚರ್ಸ್ನು ಕೂರಿಸ್ಬೇಕಾದ್ರೆ ಅವ್ರಿಗೆ ಇದು ಗೊತ್ತಿದೆ ಅಂತೇಳಿ ಕೂರಿಸ್ತಾರೆ ಹೊರತು ಅವ್ರು ಬಿಟ್ರೆ ಇನ್ಯಾರು ಗತಿ ಇಲ್ಲ ಅಂತದ್ದು ಕೂಡ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾಳೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸಮೀಕ್ಷೆ ಮಾಡಿದ್ರೆ, ಟೇಕ್ ಮೈ ವರ್ಡ್, ಇಟ್ ಇಸ್ ದಿಸ್ ಸೇಮ್ ಟೀಚರ್ which I'll have to cooperate. But the problem is, sir, there are no adequate teachers. Adequate teachers only in Udupi, Mangaluru, ಮತ್ತೆ ಗ್ರಾಮಾಂತರ ಸ್ವಲ್ಪ ತೊಂದರೆ ಇತ್ತು. ಅದಕ್ಕೆ ಬೇರೆ ಹೈಸ್ಕೂಲ್ ಟೀಚರ್ಸು, ಏಡೆಡ್ ಟೀಚರ್ಸು ಮತ್ತೆ ಈವನ್ ಗವರ್ಮೆಂಟ್ ಅದರ್ ವರ್ಕರ್ಸ್ ಕೂಡ ಮಾಡಿದೆ. ಅಲ್ಲಿ ಸ್ವಲ್ಪ ಜನರು ಸ್ಪಂದನೆ ಮಾಡ್ಬೇಕಾಗ್ತದೆ. ಇದೆಲ್ಲ ಏನ್ ಗೊತ್ತಾ, 60-70 ಮಕ್ಕಳಿಗೆ ಒಬ್ರು ಟೀಚರ್ ಇದ್ದಾರೆ ಅಂದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇನ್ನೂ ಕೂಡ, ನೀವು ಹೌದು ರೈಟ್, ನೀವು ಹೈಯೆಸ್ಟ್ ರಿಕ್ರೂಟ್ ಮಾಡ್ಕೊಂಡಿದ್ರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಹೋಲಿಸಿದ್ರೆ ನೀವೇ ಹೈಯೆಸ್ಟ್ ರಿಕ್ರೂಟ್. ಬಟ್ ಇನ್ನೂ ಕೂಡ ಅಗತ್ಯ ಇದೆ. ಅಮ್ಮ, ನನಗೆ ಈ ಇಲಾಖೆ ಕೊಡ್ಬೇಕಾದ್ರೆ ಟಫ್ ಅಂತ ಬಂದಾಗ ನಾನು ಆಲ್ಮೋಸ್ಟ್ 6 months ಮಾಧ್ಯಮಕ್ಕೆ ಹತ್ರ ಹೋಗಿ ಮಾತಾಡ್ಲಿಕ್ಕೆ, ಯಾಕೆಂದ್ರೆ ನಾನು ಅರ್ಥ ಮಾಡ್ಕೊಳ್ಳೋಷ್ಟಿಗೆ ಸುಸ್ತು ಹೊಡೆದೋಗ್ಬಿಡ್ತದೆ. 38-40% ಆಫ್ ಎಂಟೈರ್ ಸ್ಟೇಟ್ ಗವರ್ಮೆಂಟ್ ನನ್ನ ಇಲಾಖೆಯಲ್ಲಿ ಸಮಸ್ಯೆನೂ ಕೂಡ ಅಷ್ಟೇ ಜಾಸ್ತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಬರೀ ನಿಂದೆ ಫೈಲ್ ಇರುತ್ತಲ್ಲೋ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ 40%, 100ರಲ್ಲಿ 40% ಮಧು ಬಂಗಾರಪ್ಪ ಅವ್ರ ಇಲಾಖೆಯಿಂದನೇ ಹೋಗೋದು. ನಾನು ಹೇಳ್ತೀನಿ, ಹಿಂದಿನ ಸರ್ಕಾರದವರು 4,500 ಟೀಚರ್ಸ್ನ ರಿಕ್ರೂಟ್ ಮಾಡಿದ್ರು, ಇಲ್ಲ 5,500. ನಾನು ಬಂದ ಮೇಲೆ 13,000 ಟೀಚರ್ಸ್ನ 11 ತಿಂಗಳಲ್ಲಿ ರಿಕ್ರೂಟ್ಮೆಂಟ್. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.